ಹಬ್ಬು ಬರ್ತದೆ ಈಗ ಪಾಪನಿಗೆ. ಹಬ್ಬು ಮಾಡ್ತೀವಿ ನಿಂಗೆ. ಅವನ್ ಮಾಡ್ತೀರಿ ನೀವು, ಹಬ್ಬು ಬರ್ತೈತಿ ಇಲ್ಲಿಗ ಪಾಪ ನಿಂಗೆ. ಏನ್ ಮಾಡ್ತೀರಾ ಅಂತ ಅಳ್ತೀರಾ? ಅಳ್ತಿ ಮಗ್ನೆ. ಸಮಾಧಾನ ಆಗಿದ್ದಾನ ಈಗ ಆರಾಮಾಗಿ ನಡಿ. ಅಪ್ಪ ಅಯ್ಯೋ ಹೆಂಗಪ್ಪ ನೋಡೋದು ನೋಡ್ತಾರದ ಅವ್ರ ಅಪ್ಪನ ಸ್ಕೂಲ್ ಮುಂದೆ ಮಗ ನಿಂತಿರೋದು. ಕೊಡ್ತಾರೆ ಈಗ ಅವ್ರ ಹಂಗಂದ್ರೆ ಒಂದು ಪಾಪದ ತಕೊಂಡ್ರಿ ಅಂತ ನಾವು ಕೊಡಲ್ಲ. ನೀವು ಕೇಳಿದ್ರೆ ಎಷ್ಟಿದ್ರು ಪಾಪು ಮಕ್ಕಳ ಯಾರು ಕೊಡಲ್ಲ. ನಾ ಮಾತ್ರ ಇರಲ್ಲ. ಇವೇ ತಗಬ ನಮ್ ತಾತ ಕಡತಿ ಕೊಟ್ರು ಇಸ್ಕದಾಗ ಕೊಡೋರು ಇಲ್ಲ ಅಲ್ವಾ ತಾತ? ಫೋನ್ ಮಾಡ್ಬೇಕಿದ್ದೀನಿ, ನೀನು ಫೋನ್ ಮಾಡ್ಕೊಂಡು ಬಟ್ಟೆ ಗಿಟ್ಟೆ ಬಿಚ್ಚೋದಕ್ಕೆ ಕಾಯ್ತಾ ಇಟ್ಕೊಂಡ್ ಬರಲ್ಲ. ಕರ್ಕೊಂಬಂದಿಲ್ಲ ಮಂಗಳಮ್ಮನ್ಗೆ ಬಡ್ಲೆಲ್ಲ ಬಂದೆ ದೊಡ್ಡಣ್ಣದ ಹೊಡೆಯ ಬಿಡುವನ್ನೇ ಅಂತ ಆಯ್ತು ನೋವಾಗಿಲ್ಲ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀವಿ ಕಾಣುತ್ತಾ. ಎದಳವ ಚೆನ್ನಾಗಿ ಫೋನ್ ಹಾಕ್ಬಿಡಿ ಒಂದು 4-5 ದಿನ ಡೇಟಲ್ಲಿ ಹಾಕಿ ಮನೆ ಹೋಗ್ಬಿಟ್ಟು ಒಂಚೂರು ಇಳಿ ತೆಗೀರಿ ಅಮ್ಮ. ಒಂದ್ ವೀಳ್ಯದೆಲೆಯಲ್ಲಿ ಒಂದ್ ರತ್ನೀರ್ ಮಾಡಿ ಇಳಿ ತೆಗೀರಿ. ಏನ್ ಬೇರೆ ಮಾಡಿ ಕಣ್ಣು ಮಾಡಿ ಬಿಸಕ್ಕೆ ನೀವೇ ಮಾಡ್ಬಿಡಿ ಅದ ಎಲ್ಲಿ ತಂದು ಮಡಗಿದಾರೆ ಎಲ್ಲ ನೀವು ತರ್ಬೇಕು ಗೊತ್ತಿಲ್ವಾ? ಅಂಗಡಿಗೆ ಬಂದ್ ಹತ್ರ ಬಂದ್ ಫೋನ್ ಮಾಡ್ಬೇಕಂತ ನಮ್ಮ ಹುಡ್ಗ
ಚುಚ್ಬಿಟ್ರು ತಾತ. ಈ ತಾತನೇ ಚುಚ್ಚಿರೋದು, ನೀನು ನೋಡ್ಕೊ ಇಡ್ಲೆ. ಈ ಮಂಗಳಮ್ಮ ವಿಡಿಯೋ ಮಾಡ್ಕೊಂಡಿದೀನಿ ಆಯ್ತಾ, ದೊಡ್ಡ ತಾತ ನೋಡಿಕೊಂಡು ಓದ್ತೀಯಾ? ನಂಗೆ ಚುಚ್ಚಿ ನಂಗೆ ನೋವು ಮಾಡಿದ್ರಿ ಅಂತ ಕಾಲ್ಗೆ ಗೆಜ್ಜೆ ಗಲ್ 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 ಅಂತ. ಚಿನ್ನಮ್ಮ, ಚಿನ್ನಿ, ಓನವ ಹಾಕೊಂಡಿರೋದು ನೀವು ಕೈಗೆ ಕಿವಿಗೆಲ್ಲ ಓನ್ ಹಾಕೊಂಡಿದೀರಿ ಅಂತ ಕಳ್ರು. ಗೆಜ್ಜೆ ರಜಾ ಆಗ್ಬಿಟ್ಟಿದ್ಯಾ, ಗೆಜ್ಜೆ ಹಾಕೊಂಡು ಚಿನ್ನಮಂಟ ಗೆಜ್ಜೆ ಇಯರಿಂಗ್ಸ್ ಅಲ್ಲ ಹಾಕೋಬಿಟ್ಟೈತಿ ಬಂಗಾರ. ಫೋಟೋ ಮಾತ್ರ ಹಾಕ್ಬೇಡ ಕಣ. ಹಾಕಲ್ಲ ಸುಂದಿರಮ್ಮ, ಒಂದಷ್ಟು ಗಂಟೆ ಹಾಕಲ್ಲ ನಾನು ಹೇಳಿಲ್ವಾ? ಹಾಕೋದಿಲ್ಲ ಚಿನ್ನಮ್ಮ. ಅಲ್ಲಿ ನೋಡಲ್ಲಿ ಹಂಗ ಹಾಕತ್ತು.